Radhe Radhe friends, welcome to Shweta's Tarot. So, Pisces sign, ಮೀನ ರಾಶಿಯವ್ರದ್ದು ಜುಲೈ 20th ಇಂದ ಜುಲೈ 26th ವರೆಗೂ ಹೇಗಿದೆ ಅಂತ ನೋಡೋಣ. ಫಿನಾನ್ಸಲ್ಲಿ ನೋಡೋದಾದರೆ ಕರಿಯರ್ ಆ್ಯಂಡ್ ಬಿಸ್ನೆಸ್ಸಲ್ಲಿ 10 ಆಫ್ ಕಪ್ಸು ವಂಡರ್ಫುಲ್ ಎನರ್ಜಿ. ಇದು ಒಂದು ಸ್ಟೆಬಿಲಿಟಿ ಸಿಗ್ತಾ ಇದೆ, ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ, ಒಂದು ಫುಲ್ಫಿಲ್ಮೆಂಟ್ ಫೀಲ್ ಆಗುವಂಥ ಟೈಮ್ ಇದೆ ಇದು. ಬಿಸ್ನೆಸ್ ಆಗಲಿ ಜಾಬ್ ಆಗಲಿ, ಜಾಬಲ್ಲಿದ್ದರೆ ತುಂಬ ಸಪೋರ್ಟಿವ್ ಆಗಿದೆ ಎನ್ವೈರನ್ಮೆಂಟು. ನಿಮ್ಮ ಕಲೀಗ್ಸಿಂದ ಅಥವಾ ಮ್ಯಾನೇಜರು ಬಾಸು ಇವರೆಲ್ಲರಿಂದ ಒಂದಷ್ಟು ಅಪ್ರಿಸಿಯೇಷನ್ ಸಿಗುವಂಥ ಟೈಮು. ಸೊ ನೀವೇನಾದರೂ ರೆಕಗ್ನೈಸೇಷನ್ಗೆ ವೆಯ್ಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ಅದು ಸೂನ್ ಬರ್ತಾ ಇದೆ ನಿಮ್ಮ ಕಡೆ. ಆ್ಯಂಡ್ ಬಿಸ್ನೆಸ್ಸಲ್ಲಿದ್ದರೆ ಕಸ್ಟಮರ್ ರಿಲೇಷನ್ಶಿಪ್ಪು ತುಂಬ ಸ್ಟ್ರಾಂಗ್ ಆಗ್ತಾ ಇದೆ, ಒಂದಷ್ಟು ಬಿಸ್ನೆಸ್ ಇನ್ಕ್ರೀಸ್ ಆಗ್ತಿದೆ. ಫ್ಯಾಮಿಲಿ ಬಿಸ್ನೆಸ್ ಇದ್ರೆ ಮಾತ್ರ ಡೆಫಿನೆಟ್ಲಿ ಪ್ರೋಗ್ರೆಸ್ ಇದೆ. ಈಗ ಕೊಲಾಬ್ರೇಷನ್ ಮಾಡ್ಕೊಳ್ಳೋ ಅಂಥ ಟೈಮು. ಆ್ಯಂಡ್ ದುಡ್ಡಲ್ಲಿ ಬಂದರೆ ಮನಿ ಅಂತ ಬಂದುಬಿಟ್ರೆ ಲಾಂಗ್ ಟರ್ಮ್ ಸೆಕ್ಯೂರಿಟಿ ನೋಡಿ, ರಾದರ್ ದ್ಯಾನ್ ಚೇಸಿಂಗ್ ಕ್ವಿಕ್ ಗೇನ್ಸ್ ಅಂತ ಹೇಳಿ ಬರ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ ಫಿನಾನ್ಷಿಯಲ್ ಆ್ಯಂಡ್ ಕರಿಯರು. ಆ್ಯಂಡ್ ಲವ್ ಲೈಫಿಗೆ ಬಂದುಬಿಟ್ರೆ 7 ಆಫ್ ಸ್ವೋರ್ಡ್ಸು, ಸ್ವಲ್ಪ ಕಾಷನ್ ಇದೆ, ಕ್ಲಿಯರ್ ಕಮ್ಯುನಿಕೇಷನ್ಸ್ ಇಲ್ಲ ಇಲ್ಲಿ. ಸಿಂಗಲ್ಸ್ ಇದ್ದರೆ ನಿಮ್ಗೆ ಯಾರಾದರೂ ಅಪ್ರೋಚ್ ಮಾಡಿದ್ರೆ ಅವ್ರದ್ದು ಟ್ರೂ ಇಂಟೆನ್ಷನ್ಸ್ ಏನಿದೆ ಅಂಥೇಳಿ ರೊಮ್ಯಾಂಟಿಕ್ ಲೈಫಿಗೆ ಅಪ್ರೋಚ್ ಮಾಡಿದ್ರೆ ಅದನ್ನು ಒಂಚೂರು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಟೇಕ್ ಯುವರ್ ಟೈಮ್ ಬಿಫೋರ್ ಟ್ರಸ್ಟಿಂಗ್ ಅಂತ ಹೇಳಿ ಟೈಮ್ ತೊಗೊಳ್ಳಿ, ಅವ್ರ ಆ್ಯಕ್ಷನ್ಸ್ನ ನೋಡಿ ರಾದರ್ ದ್ಯಾನ್ ದೇರ್ ವರ್ಡ್ಸ್. ಸೊ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ ಕಪಲ್ಸ್ ಇದ್ದರೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಸೀಕ್ರೆಸಿ ಮೇಂಟೈನ್ ಆಗಿರ್ಬೋದು, ಒಂದಷ್ಟು ಇಂಪಾರ್ಟೆಂಟ್ ಕನ್ವರ್ಸೇಷನ್ಸ್ ಎಲ್ಲ ಹೋಲ್ಡಲ್ಲಿರ್ಬೋದು. ಸೊ ಈ ಥರದ್ದು ಏನಾದರೂ ಇದ್ದರೆ ಈಗ ಒಂದು ಒಳ್ಳೆ ಹಾನೆಸ್ಟ್ ಡಿಸ್ಕಷನ್ ಮಾಡೋ ಅಂಥ ಟೈಮ್ ಇದೆ. ಅಸಂಪ್ಷನ್ಸ್ ಮಾಡ್ಕೋಬೇಡಿ, ಫ್ಯಾಕ್ಟ್ಸ್ ಚೆಕ್ ಮಾಡಿ. ಸೊ ಫ್ಯಾಮಿಲಿಲಿದ್ದರೆ ಒಂದಷ್ಟು ಫ್ಯಾಮಿಲಿ ಗಾಸಿಪ್ಪಿಂದ ಒಂದು ಸ್ವಲ್ಪ ದೂರ ಇರೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಇರೋದು ಒಳ್ಳೆಯದು. ಅನ್ನೆಸೆಸರಿ ಕಾನ್ಫ್ಲಿಕ್ಟ್ಸ್ ಬೇಡ, ಕ್ಲಿಯರ್ ಕಮ್ಯುನಿಕೇಷನ್ಸ್ ಇರಲಿ, ಒಂದು ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ. ಸೊ ಸಡನ್ ಡಿಸಿಷನ್ಸ್ ಬೇಡ, ಒಂದು ಸ್ವಲ್ಪ ನೋಡ್ಕೊಂಡಿರ್ಬೇಕಾಗುತ್ತೆ ಫ್ಯಾಮಿಲಿ ಲೈಫಲ್ಲಿ. ಆ್ಯಂಡ್ ಹೆಲ್ತಲ್ಲಿ ಬಂದುಬಿಟ್ರೆ ಏನು ರೆಗ್ಯುಲರಾಗಿ ರುಟೀನ್ ಮಾಡ್ತಾಯಿದ್ರೆ ಅದನ್ನೇ ಫಾಲೋ ಮಾಡಿ. ಎಕ್ಸಸೈಸ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಮೆಡಿಕಲ್ ಚೆಕಪ್ ಆಗಿರ್ಬೋದು, ಎಲ್ಲದನ್ನು ರುಟೀನ್ ಅದನ್ನೇ ಸೇಮ್ ಫಾಲೋ ಮಾಡೋದು ಒಳ್ಳೆಯದು. ಆ್ಯಂಡ್ ಮೆಡಿಕಲ್ ಅಡ್ವೈಸ್ ತೊಗೊಳ್ಳೋದು ತುಂಬ ಒಳ್ಳೆಯದು ಹೆಲ್ತ್ ಕನ್ಸರ್ನ್ಗೆ, ನಿಮ್ಮ ಹೆಲ್ತ್ ರಿಲೇಟೆಡಲ್ಲಿ. ಆ್ಯಂಡ್ ಈ ಟೈಮಲ್ಲಿ ನಿಮ್ಗೆ ಒಂದಷ್ಟು ಮೆಡಿಟೇಷನ್ನು, ಪ್ರೇಯರು, ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ನಿಮ್ಮ ಸ್ಟ್ರೆಸ್ನ ರೆಡ್ಯೂಸ್ ಮಾಡೋಕ್ಕೆ ಮತ್ತು ಒಂದು ಸ್ವಲ್ಪ ಎಮೋಷ್ನಲ್ ಬ್ಯಾಲೆನ್ಸ್ನ ಇಂಪ್ರೂವ್ ಮಾಡೋಕ್ಕೆ. ಸೊ ಸ್ಪಿರಿಚುಯಾಲಿಟಿ ಕಡೆ ಹೋಗೋದು ಬೆಟರು. ಆ್ಯಂಡ್ ಸಡನ್ ಚೇಂಜಸ್ ಅಂತ ಇಲ್ಲ ಇದರಲ್ಲಿ. ಆ್ಯಂಡ್ ಇದು ಯೂನಿವರ್ಸ್ ಗೈಡೆನ್ಸ್ ಬಂದುಬಿಟ್ರೆ ನಿಮ್ಗೆ ಒಂದಷ್ಟು ಎಮೋಷ್ನಲ್ ತುಂಬ ಇಂಬ್ಯಾಲೆನ್ಸ್ ಆಗ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದೀನಿ ಅಂತ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ನೀವು ಏನಾದರೂ ಡಿಸಿಷನ್ ತೊಗೋಬೇಕಾಗಿದ್ರೆ ಒಂದು ಲಾಜಿಕ್ಕಾಗಿ ಯೋಚನೆ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ನ ತುಂಬ ಸ್ಟ್ರಾಂಗಾಗಿ ಟ್ರಸ್ಟ್ ಮಾಡಿ ಅದ್ರ ಜೊತೆ ಲಾಜಿಕ್ಕಾಗಿ ಯೋಚನೆ ಮಾಡಿ ಚಾಯ್ಸ್ ಮಾಡಿ ಅಂತ ಹೇಳಿ ಬರ್ತಾ ಇದೆ. ಸೊ ಮೀನರಾಶಿ ಅವ್ರದ್ದಿತ್ತು. ಆ್ಯಂಡ್ ನಿಮ್ಮ ಲಕ್ಕಿ ಕಲರ್ ಬಂದುಬಿಟ್ಟು ಗ್ರೀನ್ ಕಲರು, ಲಕ್ಕಿ ನಂಬರ್ ಬಂದುಬಿಟ್ಟು ನಂಬರ್ 2. ಸೊ ನಿಮಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ, ಐ ವಿಲ್ ಕಾಂಟ್ಯಾಕ್ಟ್ ಯು ಬ್ಯಾಕ್. ಆ್ಯಂಡ್ ಟು ಕ್ಲೇಮ್ ದಿಸ್ ಎನರ್ಜಿ ಕಮೆಂಟ್ ರಾಧೆ ರಾಧೆ. ಥ್ಯಾಂಕ್ ಯು.